ಗಾಯ್ಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಜಸ್ಟ್ 200 ರೂಪೀಸ್ಗೆ ಫೋನ್ ಕಾಲ್ ರೀಡಿಂಗ್ ಕೊಡ್ತಾ ಇದ್ದೀನಿ. ಈ ಒಂದು 200 ರೂಪೀಸ್ ಆಫರ್ ಈ ಒಂದು ಮಂತ್ ಎಂಡ್ ವರ್ಗೂ ಇರುತ್ತೆ. ಸೊ 200 ರೂಪೀಸ್ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 200 ರೂಪೀಸ್ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡಬಹುದು. ಥ್ರೂ ಫೋನ್ ಕಾಲೇ ನಿಮಗೆ ರೀಡಿಂಗ್ ಸಿಗುತ್ತೆ. ಸೊ ಇಂಟ್ರೆಸ್ಟ್ ಇದ್ದವರು ಖಂಡಿತವಾಗ್ಲೂ ನನಗೆ DM ಮಾಡಿ, ವಾಟ್ಸ್ಆಪ್ ಮಾಡಿ ಅಥವಾ ಕಾಲ್ ರಿಸೀವ್ ಮಾಡಿರ ಅಂತಂದ್ರೆ ಖಂಡಿತ ವೇಟ್ ಮಾಡಿ, ಮೆಸೇಜ್ಗೆ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಎಸ್ ಗೈಸ್, ಈ ಒಂದು ವಿಡಿಯೋದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ನಾನು ಹೇಳ್ಬೋದು. ದಟ್ ಈಸ್ ನಿಮ್ಮ ಪರ್ಸನ್ ಅವರ ಲೇಟ್ ನೈಟ್ ಥಾಟ್ಸ್ ಏನಿದೆ, ನಿಮ್ಮ ಬಗ್ಗೆ ನಿಮ್ಮ ಪಾರ್ಟ್ನರ್ ಏನ್ ಯೋಚನೆ ಮಾಡ್ತಾರೆ, ಏನ್ ಥಿಂಕ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಫುಲ್ ಡೀಟೇಲ್ ರೀಡಿಂಗ್ ಇರುತ್ತೆ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ನಿಮ್ಮ ಪರ್ಸನ್ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ರ, ಆ ಒಂದು ವ್ಯಕ್ತಿ ಯಾರು ಬೇಕಾದ್ರೂ ಆಗಿರ್ಲಿ, ಖಂಡಿತವಾಗ್ಲೂ ಆ ಒಂದು ವ್ಯಕ್ತಿ ಅವರ ಲೇಟ್ ನೈಟ್ ಥಾಟ್ಸ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ವಿಲ್ ಆಫ್ ಫಾರ್ಚೂನ್ ಇದೆ. ಓಕೆ, 5 ಆಫ್ ಸೋರ್ಡ್ಸ್, Devil, 10 of Pentacles and bottom of the card 8 of Swords ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ಅವರ ಲೇಟ್ ನೈಟ್ ಥಾಟ್ಸ್ ಏನಿದೆ ಅಂತ ಅಂದ್ರೆ ಖಂಡಿತವಾಗ್ಲೂ ಆ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದಾರೆ, ಡೀಪ್ ಆಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಥಿಂಕ್ ಮಾಡ್ತಿದ್ದಾರೆ. ನೀವು ನಿಮ್ಮ ಜೀವನದಲ್ಲಿ ಏನ್ ಮಾಡ್ತಾ ಇದ್ದೀರಾ, ನೀವು ಲೈಫ್ ಅಲ್ಲಿ ಯಾವ ತರ ಇದ್ದೀರಾ, ಎಲ್ಲೊಂದ್ ಕಡೆ ಈ ಒಂದು ವ್ಯಕ್ತಿಗೆ ಯಾವ ತರ ಯೋಚನೆ ಬರ್ತಾ ಇದೆ ಅಂತ ಅಂದ್ರೆ ಮೇ ಬಿ ನೀವಿಬ್ರು ಆಲ್ರೆಡಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ಅಥವಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರ್ಬೋದು, ಅಥವಾ ನಿಮ್ಮ ಲೈಫ್ ಅಲ್ಲಿ ಯು ಆರ್ ನಾಟ್ ಸ್ಪೀಕಿಂಗ್ ವಿತ್ ದಟ್ ಪರ್ಸನ್. ಆ ಒಂದು ವ್ಯಕ್ತಿ ಅವ್ರ ಬಗ್ಗೆ ನೀವು ತುಂಬಾ ತಲೆ ಕೆಡ್ಸ್ಕೋತಾ ಇಲ್ಲ, ಮೇ ಬಿ ಇಗ್ನೋರ್ ಮಾಡ್ತಿರ್ಬೋದು, ಅವಾಯ್ಡ್ ಮಾಡ್ತಿರ್ಬೋದು, ಅಥವಾ ಸಮಥಿಂಗ್ ನಿಮ್ಮಿಬ್ರು ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿ ನೀವಿಬ್ರು ದೂರ ಆಗ್ತಾ ಇರ್ಬೋದು. ಅಂದ್ರೆ ಸಮಥಿಂಗ್ ಲಾಂಗ್ ಡಿಸ್ಟೆನ್ಸ್ ಇದೆ, ಬಟ್ ಇಬ್ರು ಕೂಡ ಇಲ್ಲಿ ಮಿಸ್ ಮಾಡ್ಕೋತಾ ಇದ್ದೀರಾ. ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ನೀವು ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀರಾ, ನಿಮ್ಮ ಬಗ್ಗೆ ಅವರು ಕೂಡ ಅಷ್ಟೇ ಯೋಚನೆ ಮಾಡ್ತಿದ್ದಾರೆ, ಮಿಸ್ ಮಾಡ್ಕೋತಾ ಇದ್ದಾರೆ. ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ನಿಮ್ಮನ್ನ ಹೇಗೆ ಮತ್ತೆ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಅವ್ರು ತುಂಬಾನೇ ಯೋಚನೆ ಮಾಡ್ತಿದ್ದಾರೆ. ಎಲ್ಲೊಂದ್ ಕಡೆ ಅವ್ರಿಗೆ ತುಂಬಾ ಭಯ ಇದೆ, ಈ ಒಂದು ರಿಲೇಶನ್ಶಿಪ್ ಎಲ್ಲಿ ಬ್ರೇಕಪ್ ಆಗ್ಬಿಡುತ್ತೆ, ಎಲ್ಲಿ ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ನೋ ಕಾಂಟ್ಯಾಕ್ಟ್, ಲಾಂಗ್ ಡಿಸ್ಟೆನ್ಸ್ ಎಲ್ಲಿ ನಮ್ಮಿಬ್ರನ್ನ ದೂರ ಮಾಡಿ ಬಿರುಕು ಮೂಡ್ಬಿಡುತ್ತೋ, ಲೈಫ್ ಲಾಂಗ್ ಈ ಒಂದು ವ್ಯಕ್ತಿ ಎಲ್ಲಿ ನನ್ನ ಜೊತೆಗೆ ಮಾತಾಡದೆ ಇರೋಂಗ್ ಆಗ್ಬಿಡ್ತಾರೋ ಅನ್ನೋದು ತುಂಬಾನೇ ಈ ಒಂದು ವ್ಯಕ್ತಿಗೆ ಭಯ ಇದೆ. ಸೊ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಫಿಯರ್ ಟು ಲೂಸ್ ಯು. ನಿಮ್ಮನ್ನ ಅವ್ರು ಕಳ್ಕೊಳಕ್ ಇಷ್ಟಪಡಲ್ಲ, ನಿಮ್ಮನ್ನ ಅವ್ರು ಯಾವತ್ತಿಗೂ ಪಡ್ಕೋಬೇಕು, ನಿಮ್ ಜೊತೆಗೆ ಮಾತಾಡ್ಬೇಕು, ನಿಮ್ ಜೊತೆ ಅವ್ರ ಲೈಫ್ ಅಲ್ಲಿ ಇರ್ಬೇಕು, ನಿಮ್ ಜೊತೆ ಜೀವನ ಮಾಡ್ಬೇಕು, ಜೀವನ ಕಳಿಬೇಕು, ಫ್ಯೂಚರ್ ಪ್ಲಾನ್ಸ್ ತುಂಬಾನೇ ಇದೆ ಈ ಒಂದು ವ್ಯಕ್ತಿಗೆ. ಎಲ್ಲೊಂದ್ ಕಡೆ ದಿಸ್ ಪರ್ಸನ್ ಇಸ್ ಟ್ರೈಂಗ್ ಟು ಗಿಫ್ಟ್ ಯು ಅ ಪೆಟ್ ಅಂತನೂ ಕೂಡ ಕಾಣಿಸ್ತಾ ಇದೆ. 10 ಆಫ್ ಪೆಂಟಿಕಲ್ಸ್ ಅಂತ ಬರ್ತಾ ಇದೆ. 10 ಆಫ್ ಪೆಂಟಿಕಲ್ಸ್ ಯಾವಾಗ ಬರುತ್ತೆ ಅಂದ್ರೆ ಯಾವಾಗ ಈ ಒಂದು ವ್ಯಕ್ತಿ ರಿಲೇಶನ್ಶಿಪ್ ಅಲ್ಲಿ ಸೀರಿಯಸ್ ಆಗಿರ್ತಾರೆ, ಆನೆಸ್ಟಿ ಆಗಿರ್ತಾರೆ, ಲಾಯಲ್ ಆಗಿರ್ತಾರೆ, ಖಂಡಿತವಾಗ್ಲೂ ಈ ತರ ಮೇಜರ್ ಕಾರ್ಡ್ಸ್ ಗಳು ಬರುತ್ತೆ. ಸೊ ಈ ಒಂದು ವ್ಯಕ್ತಿ ನಿಮ್ಮ ವಿಚಾರದಲ್ಲಿ ಅವ್ರು ಯಾವ್ದೇ ರೀತಿ ಟೈಮ್ ಪಾಸ್ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಕಮಿಟ್ಮೆಂಟ್ ಅಲ್ಲಿ ಇದ್ದಾರೆ, ಸೀರಿಯಸ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ. ದಿಸ್ ಪರ್ಸನ್ ವಾಂಟ್ಸ್ ಯು ಬ್ಯಾಕ್ ಅಂತ ಒಂದು ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ. ಯಾಕೆಂತ ಅಂದ್ರೆ ಯು ಆರ್ ವೆರಿ ರೇರ್ ಇನ್ ದಿಸ್ ಜನರೇಷನ್ ಅಂತ ಅವ್ರಿಗೆ ಫೀಲ್ ಆಗತ್ತೆ. ಸೊ ಇಂಥ ವ್ಯಕ್ತಿ ಜೀವನದಲ್ಲಿ ಸಿಗೋದು ಅಪರೂಪ, ತುಂಬಾ ರೇರ್ ವ್ಯಕ್ತಿ. ಇಂತ ಒಳ್ಳೆ ಮನ್ಸಿರೋರು, ಒಳ್ಳೆ ಕೈಂಡ್ನೆಸ್ ಇರೋಂತ ವ್ಯಕ್ತಿಗಳು ಖಂಡಿತ ಯಾರು ಸಿಗೋದಿಲ್ಲ. ನೋಡಕ್ ತುಂಬಾ ಚೆನ್ನಾಗಿರೋರು ಸಿಗ್ತಾರೆ, ಈ ತರ ಅರ್ಥ ಮಾಡ್ಕೊಳ್ಳೋರು, ಪ್ರೀತಿ ಮಾಡೋರು, ಸಪೋರ್ಟ್ ಮಾಡೋರು, ಬ್ಯಾಕ್ ಸಪೋರ್ಟ್ ಆಗಿ ನಿಂತು ನಿನ್ ಜೊತೆಗೆ ನಾನು ಇರ್ತೀನಿ ಅಂತ ಸಾಂತ್ವನ ಹೇಳುವಂತ ವ್ಯಕ್ತಿಗಳು ತುಂಬಾ ಕಡಿಮೆ ಜನ ಇರ್ತಾರೆ. ಸೊ ಇಂಥ ವ್ಯಕ್ತಿ ನನ್ನ ಜೀವನದಲ್ಲಿ ನಾನು ಕಳ್ಕೊಂಡ್ರೆ ಖಂಡಿತವಾಗ್ಲೂ ನಾನು ಅವ್ರನ್ನ ಮತ್ತೆ ಪಡ್ಕೊಳಕ್ ಆಗೋದಿಲ್ಲ. ಯಾವುದೇ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಇದ್ರು ಇವರ ಜೊತೆಗಿದ್ದಷ್ಟು ಆ ಒಂದು ಬಾಂಡಿಂಗ್, ಕಂಫರ್ಟ್ ನಂಗೆ ಸಿಗೋದಿಲ್ಲ ಅನ್ನೋದು ಅವ್ರಿಗೆ ತುಂಬಾ ಯೋಚನೆಗಳು ಬರುತ್ತೆ. ಸೊ ರಾತ್ರಿ ಎಲ್ಲ ಈ ಒಂದು ವ್ಯಕ್ತಿ ಕುತ್ಕೊಂಡು ಯೋಚನೆ ಮಾಡಿದಾಗ ಯಾವತ್ತಿಗೂ ಇವ್ರು ನನ್ನವರೇ ಆಗಿರ್ಬೇಕು ಅಂತ ಮೇ ಬಿ ಮ್ಯಾನಿಫೆಸ್ಟೇಷನ್ ಕೂಡ ಮಾಡ್ತಿದ್ದಾರೆ. ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಮ್ಯಾನಿಫೆಸ್ಟಿಂಗ್ ಯು ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಏನೇ ಆಗ್ಲಿ ನನ್ನ ಜೀವನದಲ್ಲಿ ನನ್ನ ವ್ಯಕ್ತಿ ನನ್ನ ಜೊತೆಗೆ ಮಾತಾಡ್ಬಿಟ್ರೆ ಸಾಕಪ್ಪ, ಮುಂದೆ ಎಲ್ಲಾನು ಕೂಡ ನಾನು ಜಯಿಸ್ತೀನಿ. ಏನೇ ನನ್ನ ಲೈಫ್ ಅಲ್ಲಿ ಕಳ್ಕೊಂಡಿದ್ರು ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಬಂದ್ಬಿಟ್ರೆ ಅದನ್ನ ನಾನು ಪಡ್ಕೋತೀನಿ ಅನ್ನೋದು ಅವ್ರಿಗೆ ತುಂಬಾನೇ ಯೋಚನೆ ಇದೆ. ಬಟ್ this person is someone who is very much
ಲವಬಲ್ ಕೈಂಡ್ ಅಂತ ಹೇಳ್ಬೋದು. ಇವರು ಅಷ್ಟೇ ಲವ್ ಮಾಡ್ತಾರೆ ನಿಮ್ಮನ್ನ, ತುಂಬಾ ತುಂಬಾ ನಿಮ್ಮನ್ನ ಹೆಚ್ಚೆಚ್ಚಿಗೆ ಅವ್ರಿಗೆ ಏನ್ ಕಾಡುತ್ತೆ ಅಂತ ಅಂದ್ರೆ ಇವ್ರು ಯಾವತ್ತಿಗೂ ನನ್ನವರಾಗಿ ಇರ್ಬೇಕು. ನನ್ನ ಜೀವನದಲ್ಲಿ ಬೇರೆ ಯಾರಾದ್ರೂ ಒಬ್ಬ ವ್ಯಕ್ತಿ ಡೆಸ್ಟಿನಿಯಲ್ಲಿ ಇದ್ರೂ ಕೂಡ ಸ್ಟಿಲ್ ನಾನು ಈ ಒಂದು ವ್ಯಕ್ತಿನೇ ಆಯ್ಕೆ ಮಾಡ್ಕೋತೀನಿ ಅನ್ನೋದು ಅವ್ರು ಆಲ್ರೆಡಿ ಮೆಂಟಲಿ ಅವ್ರು ಫಿಕ್ಸ್ ಆಗಿದ್ದಾರೆ. ಸೊ ಹಾಗಾಗಿ ಮೇ ಬಿ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಬರ್ತಾ ಇದೆ, ತುಂಬಾನೇ ಪರೀಕ್ಷೆಗಳು ಬರ್ತಾ ಇದೆ. ನಿಮ್ಮಿಬ್ಬರ ರಿಲೇಶನ್ಶಿಪ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ತೋರ್ಸೋದಕ್ಕೆ ಒಂದು ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ಬರ್ತಿರ್ಬೋದು. ಸಮಥಿಂಗ್ ಯಾವ ತರ ಇದೆ ಅಂತ ಅಂದ್ರೆ ಐ ಥಿಂಕ್ ಈ ಒಂದು ವ್ಯಕ್ತಿ ಯು ಆರ್ ಮೇಡ್ ಫಾರ್ ಈಚ್ ಅದರ್. ನೋಡಿ, ಡೆವಿಲ್ ಇದೆ, ನಿಮ್ಮಿಬ್ರು ಮಧ್ಯೆ ಅಷ್ಟೇ ಅಟ್ರಾಕ್ಷನ್, ಅಬ್ಸೆಷನ್ ಇದೆ. ಬಟ್ ಖಂಡಿತವಾಗ್ಲೂ ಅವ್ರು ಯಾವುದೇ ರೀತಿ ಕೆಟ್ಟ ದೃಷ್ಟಿಯಲ್ಲಿ ನಿಮ್ಮನ್ನ ನೋಡ್ತಾ ಇಲ್ಲ. ದೇ ಆರ್ ಸಮ್ವನ್ ನಿಮ್ಮನ್ನ ಮದ್ವೆ ಮಾಡ್ಕೋಬೇಕು, ನಿಮ್ ಜೊತೆ ಜೀವನ ಕಳಿಬೇಕು, ಮಕ್ಕಳು ಮಾಡ್ಕೋಬೇಕು, ತುಂಬಾ ಪ್ಲಾನ್ಸ್ ಇದೆ. ಪ್ಲಾನಿಂಗ್, ಫ್ಯಾಮಿಲಿ ಪ್ಲಾನಿಂಗ್, ನಿಮ್ ಜೊತೆ ಫ್ಯಾಮಿಲಿ ಪ್ಲಾನಿಂಗ್ ಇದೆ. ಮದ್ವೆ ಆದ್ರೂ ಇಂಥ ವ್ಯಕ್ತಿನೇ ಆಗ್ಬೇಕು, ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಸಿಕ್ಕಿರೋದು ನನ್ನ ಪುಣ್ಯ, ನನ್ನ ಭಾಗ್ಯ ಅನ್ನೋದು ಅವ್ರಿಗೆ ಅನಿಸ್ತಾ ಇದೆ. ಸೊ 8 ಆಫ್ ಸೋರ್ಸ್ ಇದೆ. ಸೊ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ಯಾವ ತರ ಯೋಚನೆ ಮಾಡ್ತಿದ್ದಾರೆ ಅಂತಂದ್ರೆ ಸಮಥಿಂಗ್ ಲೈಕ್ ನಾನ್ ತುಂಬಾ ಡಿಸ್ಟರ್ಬ್ ಆಗಿದೆ, ಅವರ ಮೈಂಡ್ ತುಂಬಾ ಡಿಸ್ಟರ್ಬ್ ಆಗಿದೆ. ನೀವಿಲ್ದೆ, ನಿಮ್ಮ ಮಾತು ಕೇಳ್ದೆ, ನಿಮ್ಮನ್ನ ನೋಡ್ದೆ ಒಂದ್ ವ್ಯಕ್ತಿಗೆ ತಲೆ ಕೆಟ್ಟೋಗ್ತಾ ಇದೆ. ಸೊ ಏನಪ್ಪ ಈ ಒಂದ್ ವ್ಯಕ್ತಿ ನನ್ನಿಂದ ದೂರ ಆಗ್ತಿದ್ದಾರೆ, ಯಾಕೆ ಅವರು ನಾನೇ ಅನುಸರಿಸ್ಕೊಂಡು ಹೋಗ್ಬೋದಾಗಿತ್ತ, ಅಥವಾ ಎಲ್ಲಿ ತಪ್ಪಾಗಿದೆ ನನ್ನ ಕಡೆಯಿಂದ, ಎಲ್ಲಾನು ಅವರು ತುಂಬಾ ಯೋಚನೆ ಮಾಡ್ತಿದ್ರೆ. ಬಟ್ ನಥಿಂಗ್ ಟು ವರಿ, ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು. ಅಂಡ್ ಖಂಡಿತವಾಗ್ಲೂ ಅವ್ರ ಜೊತೆ ನೀವೇನಾದ್ರೂ ಮಾತು ಬಿಟ್ಟಿದ್ರೆ ಖಂಡಿತವಾಗ್ಲೂ ಮಾತ್ ಆಡ್ಸಿ ಅಂತ ನಾನು ಹೇಳ್ತೀನಿ. ಸೊ ವಿಲ್ ಆಫ್ ಫಾರ್ಚೂನ್ ಇದೆ. ಸೊ ವಿಲ್ ಆಫ್ ಫಾರ್ಚೂನ್ ಇಸ್ ಸೇಯಿಂಗ್ ಯು ಆರ್ ಮೇಡ್ ಫಾರ್ ಈಚ್ ಅದರ್. ಡೆಸ್ಟಿನೇಷನ್ ಅಲ್ಲಿ ಈ ಒಂದು ವ್ಯಕ್ತಿ ಇದ್ದಾರೆ. ಡೆಸ್ಟಿನೇಷನ್ ಪಾರ್ಟ್ನರ್ಶಿಪ್ ಅಂತ ನಾವು ಕರಿತೀವಿ ಕೆಲವೊಂದು ರಿಲೇಶನ್ಶಿಪ್ ನ. ಸೊ ಈ ಒಂದು ವ್ಯಕ್ತಿ ಇಸ್ ಯೋರ್ ಡೆಸ್ಟಿನೇಷನ್ ಪಾರ್ಟ್ನರ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವರು ನಿಮ್ ಲೈಫ್ ಅಲ್ಲಿ ಬಂದಿದ್ದಾಗ ನಿಮ್ಮ ಲೈಫ್ ಬದಲಾಗಿದೆ, ಅವರ ಲೈಫ್ ಕೂಡ ಬದಲಾಗಿದೆ. ಅವ್ರಿಗೆ ತುಂಬಾ ಧೈರ್ಯ ಬಂದಿದೆ, ನಿಮ್ಮಿಂದ ಅವ್ರು ಇನ್ಸ್ಪೈರ್ ಆಗಿದ್ದಾರೆ, ಅವರಿಂದ ನೀವು ಕಲ್ತಿದ್ದೀರಾ, ನಿಮ್ಮಿಂದ ಅವರು ಕೂಡ ಕಲ್ತಿದ್ದಾರೆ. ಒಬ್ರಿಗೊಬ್ರು ಒಂದು ಲರ್ನಿಂಗ್ ಪಾಯಿಂಟ್ ಅಲ್ಲಿ ಇದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಯೋರ್ ಸೋಲ್ ಮೇಟ್, ಟ್ವಿನ್ ಫ್ಲೇಮ್ ಅಂತಾನೂ ಕೂಡ ಕಾಣಿಸ್ತಾ ಇದೆ. ಅಥವಾ ಈ ಒಂದು ವ್ಯಕ್ತಿಯ ಋಣಾನುಬಂಧ ಪಾಸ್ಟ್ ಹೋದ ಜನ್ಮದಿಂದನೂ ಈ ಒಂದು ಜನ್ಮದಲ್ಲಿ ಕ್ಯಾರಿ ಫಾರ್ವರ್ಡ್ ಆಗಿರ್ಬೋದು. ಬಟ್ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ. ಸೊ ನಿಮ್ ಜೊತೆಗೆ ಮಾತಾಡ್ಬೇಕು ಅಂತ ತುಂಬಾ ಸತಿ ಅವ್ರಿಗೆ ಅನ್ಕೋತಾ ಇದ್ದಾರೆ. ಅಥವಾ ಎಲ್ಲೊಂದ್ ಕಡೆ ಮೇ ಬಿ ನೀವು ಅವ್ರನ್ನ ಬ್ಲಾಕ್ ಮಾಡಿದ್ದೀರಾ ಅಂದ್ರೆ ಅನ್ಬ್ಲಾಕ್ ಮಾಡಿ ಒಂದು ವಿಡಿಯೋ ನೋಡಿದ್ಮೇಲೆ ಅಂತಾನೂ ಕೂಡ ಹೇಳ್ಬೋದು. ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ವಾಂಟ್ಸ್ ಟು ಬಿ ವಿತ್ ಯು. ಸೊ ಏನಾಗಿದೆ ಅದೆಲ್ಲಾನು ಕೂಡ ನಿಮ್ಮ ಹತ್ರ ಬಂದವರು ಕ್ಷಮೆ ಕೇಳ್ಬೇಕು ಅನ್ಕೊಂಡಿದ್ದಾರೆ, ಸಾರಿ ಕೇಳ್ಬೇಕು ಅಂತ ಅನ್ಕೊಂಡಿದ್ದಾರೆ. ಏನೇ ಆಗಿರ್ಲಿ ಅವರ ಲೈಫ್ ಅಲ್ಲಿ ಡೆಫಿನೆಟ್ಲಿ ಯು ವಿಲ್ ಬಿ ದೇರ್ ಟು ದೆಮ್ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಖಂಡಿತವಾಗಲೂ ಯು ಕ್ಯಾನ್ ಟ್ರಸ್ಟ್ ದಿಸ್ ಪರ್ಸನ್. ಅವ್ರನ್ನ ನೀವು ನಂಬಿಕೆ ಇಟ್ಕೋಬಹುದು ಅವ್ರ ಮೇಲೆ ಅಂದ್ರೆ ಖಂಡಿತ ನಂಬಿಕೆ ಇಟ್ಕೋಬಹುದು ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.